ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು MNS ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ STA ಮತ್ತು FDA ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಟಾಪ್ 40 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕೃಷ್ಣಾ ನದಿ ನೀರಿನ ಹಂಚಿಕೆಯು ಯಾವ ರಾಜ್ಯಗಳ ನಡುವಿನ ವಿವಾದವಾಗಿದೆ? ಗೋವಾ, ಮಹಾರಾಷ್ಟ್ರ, ಗೋವಾ, ಆಂಧ್ರಪ್ರದೇಶ್, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಸರಿಯಾದಂತಹ ಆಯ್ಕೆ 4. ಅವಿಭಜಿತ ಅಂದರೆ ಈ ಹಿಂದೆ ಇದ್ದಂಥ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ, ಕರ್ನಾಟಕದ ನಡುವಿನ ನದಿ ನೀರಿನ ಹಂಚಿಕೆಯ ವಿವಾದವಾಗಿದೆ. ಇದಕ್ಕಾಗಿ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ KWDTಯನ್ನು 1969ರಲ್ಲಿ ಸರ್ಕಾರ ರಚನೆ ಮಾಡಿತ್ತು. ಇದು ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತಹ ಮಂಡಳಿಯಾಗಿದೆ. ವೈದ್ಯನಾಥನ್ ವರದಿಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ಸಹಕಾರಿ ಕ್ಷೇತ್ರದ ಸುಧಾರಣೆಗೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಲಿಕ್ಕೆ ವೈದ್ಯನಾಥನ್ ರವರ ನೇತೃತ್ವದಲ್ಲಿ ನೇಮಿಸಲಾದಂತಹ ಒಂದು ಸಮಿತಿಯಾಗಿದೆ. ಈ ಒಂದು ಸಮಿತಿಯು ಸಹಕಾರ ಸಂಘಗಳ ರಚನೆ, ಅವುಗಳ ಕಾರ್ಯವಿಧಾನಗಳ ಬಗ್ಗೆ ಅತ್ಯಂತ ಮಹತ್ವವಾದಂಥ ವರದಿಯನ್ನು ಸರ್ಕಾರಕ್ಕೆ ನೀಡಿತ್ತು. ದಿ ಐಡಿಯಾ ಆಫ್ ಜಸ್ಟಿಸ್ ಕೃತಿಯ ಕರ್ತೃ ಯಾರು? ಅರುಣ್ ಶೌರಿ, ಅಮರ್ತ್ಯ ಸೇನ್, ಶಾಂತಿಭೂಷಣ್, ವೈವಿ ರೆಡ್ಡಿ. ಸರಿಯಾದಂಥ ಆಯ್ಕೆ 2. ಅಮರ್ತ್ಯ ಸೇನ್ ಈ ಒಂದು ಕೃತಿಯ ಕರ್ತೃವಾಗಿದ್ದಾರೆ. ಭಾರತೀಯ ಸಂಜಾತರಾದಂಥ ಖ್ಯಾತ ಅರ್ಥಶಾಸ್ತ್ರಜ್ಞ 2009ರಲ್ಲಿ ಐಡಿಯಾ ಆಫ್ ಜಸ್ಟಿಸ್ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಇದು ಮೂಲತಃ ಜಾನ್ ರಾಲ್ಸ್ ರವರ ಎ ಥಿಯರಿ ಆಫ್ ಜಸ್ಟಿಸ್ ಎನ್ನುವಂಥ ಕೃತಿಯ ವಿಮರ್ಶಾ ಕೃತಿಯಾಗಿದೆ. ಇನ್ನು ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ ಅಮರ್ತ್ಯ ಸೇನ್ ರವರಿಗೆ ನೊಬೆಲ್ ಬಹುಮಾನ ಕೂಡ ದೊರೆತಿದೆ. ಆಪರೇಷನ್ ಗ್ರೀನ್ ಹಂಟ್ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದೆ? ನಕ್ಸಲ್ ನಿಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ. ಆಪರೇಷನ್ ಗ್ರೀನ್ ಹಂಟ್ ಎಂಬುದು ನಕ್ಸಲ್ ನಿಗ್ರಹಕ್ಕಾಗಿ 2009ರಲ್ಲಿ ಕೈಗೊಂಡಂಥ ಕಾರ್ಯಾಚರಣೆಯಾಗಿದೆ. ಇದರ ಒಂದು ಹೆಸರು ಆಪರೇಷನ್ ಗ್ರೀನ್ ಹಂಟ್. ವಿಜಯರವರ ಯಾವ ಕೃತಿಗೆ 2019ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಆಯ್ಕೆ 4. ಕುದಿ ಹೆಸರು ಎನ್ನುವಂತಹ ಅವರ ಆತ್ಮಚರಿತ್ರೆಗೆ ಡಾಕ್ಟರ್ ವಿಜಯರವರಿಗೆ 2019ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ದೊರೆತಿದೆ. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದು ಯಾವ ದೇಶದ ತನಿಖಾ ಸಂಸ್ಥೆಯಾಗಿದೆ? ಚೀನಾ, ಬ್ರಿಟನ್, ಅಮೆರಿಕ, ಫ್ರಾನ್ಸ್. ಇದು ಅಮೆರಿಕದ ಖ್ಯಾತ ತನಿಖಾ ಸಂಸ್ಥೆಯಾಗಿದೆ. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ FBI ಅಂತ ಕರಿತೀವಿ. ವಿಶ್ವದ ಹಣ್ಣಿನ ತೋಟವೆಂದು ಪ್ರಪಂಚದ ಯಾವ ಸ್ವಾಭಾವಿಕ ಸಸ್ಯವರ್ಗವನ್ನು ಕರೆಯುವರು? ಆಯ್ಕೆ 3. ಮೆಡಿಟರೇನಿಯನ್ ಪ್ರದೇಶ. ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗಗಳಲ್ಲಿ ಮೆಡಿಟರೇನಿಯನ್ ಪ್ರದೇಶ ಅಂತ ಕರಿತೀವಿ. ಮೆಡಿಟರೇನಿಯನ್ ಸಮುದ್ರದ ತೀರ ಪ್ರದೇಶದಲ್ಲಿ ಕಂಡುಬರುವಂತಹ ಈ ಒಂದು ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಹೆಚ್ಚಿನ ಪ್ರಮಾಣದ ಹಣ್ಣಿನ ಉತ್ಪಾದನೆ ಇರುವುದರಿಂದ ಈ ಒಂದು ಪ್ರದೇಶವನ್ನು ವಿಶ್ವದ ಹಣ್ಣಿನ ತೋಟವೆಂದು ಕರೆಯುವರು. ವಾಯುವಿನಲ್ಲಿನ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಹೈಗ್ರೋಮೀಟರ್ ಸರಿಯಾದಂತಹ ಉತ್ತರವಾಗಿದೆ. ವಾಯುವಿನಲ್ಲಿನ ನೀರಿನ ಆವಿಯ ಪ್ರಮಾಣವನ್ನು ಅಳೆಯಲು ಬಳಸುವಂತಹ ಸಾಧನವಾಗಿದೆ ಹೈಗ್ರೋಮೀಟರ್. G5 ರಾಷ್ಟ್ರಗಳ ಗುಂಪಿನ ಸದಸ್ಯ ರಾಷ್ಟ್ರಗಳು ಯಾವುವು? ಒಟ್ಟು 5 ರಾಷ್ಟ್ರಗಳನ್ನು ನಾವಿಲ್ಲಿ ಕಾಣ್ತೀವಿ. ಬ್ರೆಜಿಲ್, ಚೀನಾ, ಮೆಕ್ಸಿಕೋ, ಭಾರತ ಮತ್ತು ದಕ್ಷಿಣ ಆಫ್ರಿಕಾ. ಪರಸ್ಪರ ಆರ್ಥಿಕ ಸಹಕಾರಕ್ಕಾಗಿ ಈ 5 ದೇಶಗಳು ಸೇರಿ ಮಾಡಿಕೊಂಡಿರುವಂತಹ ಗುಂಪನ್ನು G5 ರಾಷ್ಟ್ರಗಳ ಗುಂಪು ಅಂತ ಕರಿತೀವಿ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಯಾರು? ಕಪಿಲ್ ದೇವ್, ವಿಶ್ವನಾಥನ್ ಆನಂದ್, PT ಉಷಾ, ವಿರಾಟ್ ಕೊಹ್ಲಿ. ಆಯ್ಕೆ 2. ವಿಶ್ವನಾಥನ್ ಆನಂದ್ ಭಾರತದ ಖ್ಯಾತ ಚೆಸ್ ಆಟಗಾರ. 1991-92ರಲ್ಲಿ ಇವರ ಕ್ರೀಡಾ ಸಾಧನೆಯನ್ನು ಪರಿಗಣನೆ ಮಾಡಿ ಮೊದಲ ಬಾರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಯಿತು. 2019 ನೋಡೋದಾದರೆ ದೀಪಾ ಮಲ್ಲಿಕ್ ಪ್ಯಾರಾಒಲಿಂಪಿಕ್ಸ್ ಆಟಗಾರ್ತಿ. ಹಾಗೆಯೇ ಬಜರಂಗ್ ಪುನಿಯಾ ಫ್ರೀಸ್ಟೈಲ್ ಕುಸ್ತಿ ಪಟುಗೆ 2019ರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ದೊರೆತಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 65 ವರ್ಷಗಳು. ಅವರ ವಯೋಮಿತಿ 65 ವರ್ಷ ಆಗುವವರೆಗೂ ಇವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಮುಂದುವರಿಯಬಹುದು.
ಭಾರತ ಭಾರತೀಯರಿಗಾಗಿ ಇಂಡಿಯಾ ಫಾರ್ ಇಂಡಿಯನ್ಸ್ ಇದು ಯಾರ ಪ್ರಸಿದ್ಧ ಸಂದೇಶವಾಗಿದೆ? ಸ್ವಾಮಿ ದಯಾನಂದ ಸರಸ್ವತಿ. ಇವರು ಆರ್ಯ ಸಮಾಜದ ಸ್ಥಾಪಕರು, ಸಾಮಾಜಿಕ ಸುಧಾರಣಾ ಚಳುವಳಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂಥವರು. ಇವರ ಒಂದು ಪ್ರಸಿದ್ಧ ಕರೆ ಇಂಡಿಯಾ ಫಾರ್ ಇಂಡಿಯನ್ಸ್ ಎನ್ನುವುದು ಆಗಿತ್ತು. ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಲ್ಲ? ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ, ವಿ ಡಿ ಸಾವರ್ಕರ್. ಆಯ್ಕೆ 4 ವಿನಾಯಕ ದಾಮೋದರ್ ಸಾವರ್ಕರ್, ಕ್ರಾಂತಿಕಾರಿ ನಾಯಕರು. ಹೀಗಾಗಿ ಈ ಮೇಲೆ ತಿಳಿಸಿರುವಂಥ ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ ಪ್ರಮುಖ ಮಂದಗಾಮಿ ನಾಯಕರು. ಸೊ ಇನ್ನು ಮಂದಗಾಮಿ ನಾಯಕರ ಕಾಲಾವಧಿಯನ್ನು ನೋಡೋದಾದರೆ 1885 ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದಂಥ ವರ್ಷದಿಂದ 1907 ಸೂರತ್ ಅಧಿವೇಶನದವರೆಗೂ ಸಮೇತ ಮಂದಗಾಮಿಗಳು ಭಾರತ ಸ್ವತಂತ್ರ ಚಳವಳಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದರು. ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸಿದಂತಹ ಗವರ್ನರ್ ಜನರಲ್ ಯಾರು? ಲಾರ್ಡ್ ಹಾರ್ಡಿಂಜ್. ಡಿಸೆಂಬರ್ 12, 1911ರಲ್ಲಿ ಬ್ರಿಟಿಷರ ರಾಜಧಾನಿ ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡಲಾಯಿತು. ಇದಕ್ಕೆ ಬಹುಮುಖ್ಯ ಕಾರಣ ಆಗಿನ ಬ್ರಿಟಿಷ್ ವಸಾಹತು ಕೇಂದ್ರಗಳಿಗೆ ದೆಹಲಿ ಮಧ್ಯಭಾಗವಾಗಿತ್ತು. ಆ ಕಾರಣಕ್ಕೆ ಕೋಲ್ಕತ್ತಾದಿಂದ ದೆಹಲಿಗೆ ಅದನ್ನು ವರ್ಗಾವಣೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ನಕ್ಷತ್ರಾಕಾರದ ತಳವಿನ್ಯಾಸದ ದೇವಾಲಯಗಳನ್ನು ನಿರ್ಮಿಸಿದಂಥ ರಾಜವಂಶ ಯಾವುದು? ಆಯ್ಕೆ 2 ಹೊಯ್ಸಳ ವಂಶ. ಕಾಲಾವಧಿ ಕ್ರಿಸ್ತಶಕ 1000ರಿಂದ 1346ರವರೆಗೆ ಇವರು ದಕ್ಷಿಣ ಭಾರತದ ಅನೇಕ ಪ್ರದೇಶಗಳನ್ನು ಆಳಿದಂಥವರು. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿ ದ್ವಾರಸಮುದ್ರವಾಗಿತ್ತು. ಹಾಸನ ಜಿಲ್ಲೆಯಲ್ಲಿ ಇದು ಇದೆ. ಇವರು ಬಹುಮುಖ್ಯವಾಗಿ ತಮ್ಮ ದೇವಾಲಯಗಳನ್ನು ನಕ್ಷತ್ರಾಕಾರದ ತಳವಿನ್ಯಾಸ ಹಾಗೂ ಎತ್ತರವಾದ ಜಗಲಿಯ ಮೇಲೆ ಬಳಪದ ಕಲ್ಲುಗಳನ್ನು ಬಳಸಿ ನಿರ್ಮಾಣವನ್ನು ಮಾಡಿದ್ದರು. ಕಲಾ ವಿಮರ್ಶಕ ಪರ್ಸಿ ಬ್ರೌನ್ ಈ ಕೆಳಗಿನ ಯಾವ ಸ್ಥಳವನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆದಿದ್ದಾನೆ? ಐಹೊಳೆಯನ್ನು ಕರೆದಿದ್ದಾನೆ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಐತಿಹಾಸಿಕ ಕೇಂದ್ರಗಳಲ್ಲಿ ಐಹೊಳೆ ಸಮೇತ ಒಂದು. ಇದನ್ನು ಕಲಾ ವಿಮರ್ಶಕನಾದಂಥ ಪರ್ಸಿ ಬ್ರೌನ್ ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಅಥವಾ ಭಾರತೀಯ ದೇವಾಲಯಗಳ ತೊಟ್ಟಿಲು ಅಂತ ಕರೆದಿದ್ದಾನೆ. ಯಾಕೆಂದರೆ ಇದೊಂದೇ ಪ್ರದೇಶದಲ್ಲಿನೇ ಅನೇಕ ದೇವಾಲಯಗಳನ್ನು ನಾವು ಕಾಣಬಹುದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿಗೆ ಸೇರಿದಂಥ ಐಹೊಳೆ ಚಾಲುಕ್ಯ ವಾಸ್ತುಶಿಲ್ಪದ ಒಂದು ದೊಡ್ಡ ಕೇಂದ್ರವಾಗಿದೆ. ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆಯಲ್ಲಿದ್ದ ಮಹಾಸಂಧಿ ವಿಗ್ರಹಕ ಎಂದರೆ ಯಾರು? ಯುದ್ಧ ಮತ್ತು ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಂತಹ ಮಂತ್ರಿ ಏನಿದ್ದ ಆತನನ್ನು ಮಹಾಸಂಧಿ ವಿಗ್ರಹಕ ಅಂತ ಕರೀತಾರೆ. ಮಿನಿಸ್ಟರ್ ಫಾರ್ ಪೀಸ್ ಅಂಡ್ ವಾರ್ ಎನ್ನುವುದು ಈತನ ಒಂದು ಹುದ್ದೆಯ ವಿಶ್ಲೇಷಣೆಯಾಗಿತ್ತು. ಬ್ರಿಟಿಷರ ಆರ್ಥಿಕ ಸಾಮ್ರಾಜ್ಯಶಾಹಿ ನೀತಿಯನ್ನು ಮೊದಲು ವಿಶ್ಲೇಷಿಸಿದ ಭಾರತೀಯ ಯಾರು? ದಾದಾಬಾಯಿ ನವರೋಜಿ. ಭಾರತದ ಸಂಪತ್ತಿನ ಸೋರಿಕೆ ಬ್ರಿಟನ್ಗೆ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೊದಲಿಗೆ ವಿಶೇಷವಾದಂತಹ ಸಿದ್ಧಾಂತದ ಮೂಲಕ ವಿಶ್ಲೇಷಿಸಿದವರು ದಾದಾಬಾಯಿ ನವರೋಜಿ. ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ರಾಫ್ತಾ ಗುಪ್ತರ್ ಎನ್ನುವಂಥದ್ದು ಇವರ ಒಂದು ಪತ್ರಿಕೆಯ ಹೆಸರಾಗಿತ್ತು. ಭೂಮಿಯು ಸಮಭಾಜಕ ವೃತ್ತಕ್ಕೆ ಎಷ್ಟು ಡಿಗ್ರಿ ಮತ್ತು ಯಾವ ದಿಕ್ಕಿಗೆ ವಾಲಿದೆ? ಆಯ್ಕೆ 1 66 ಡಿಗ್ರಿ ಪೂರ್ವಕ್ಕೆ ವಾಲಿರುವುದು. ಪಕ್ಕದ ಚಿತ್ರದಲ್ಲಿ ಗಮನಿಸಬಹುದು. ಭೂಮಿಯ ಅಕ್ಷದಲ್ಲಿ ವಾಲ್ವಿಕೆಯನ್ನು ನಾವು ಕಾಣ್ತೀವಿ. ಅದು 66 ಡಿಗ್ರಿಗೆ ಸಮನಾಗಿದೆ. ಪೂರ್ವ ದಿಕ್ಕಿನ ಕಡೆಗೆ ಅದು ವಾಲಿಕೊಂಡಿದೆ. ಗುಟೆನ್ಬರ್ಗ್ ಸೀಮಾವಲಯ ಯಾವ ಗೋಳದಲ್ಲಿದೆ? ಸೊ ಭೂಮಿಯ ಅಂತರಾಳದಲ್ಲಿರುವಂತಹ ಮಿಶ್ರಗೋಳದಲ್ಲಿ ನಾವು ಗುಟೆನ್ಬರ್ಗ್ ಸೀಮಾವಲಯವನ್ನು ಕಾಣ್ತೇವೆ. ಕಂದು ಕ್ರಾಂತಿ ಮಸಾಲೆ ಪದಾರ್ಥಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಹಾಗಾದರೆ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೈಗೊಂಡಂತಹ ಕ್ರಾಂತಿಕಾರಕ ಯೋಜನೆಯನ್ನು ನೀಲಿ ಕ್ರಾಂತಿ ಎನ್ನುವಂಥ ಹೆಸರಿನಿಂದ ಕರೆಯಲಾಗಿದೆ. ಭಾರತದಲ್ಲಿ ಹಸಿರು ಕ್ರಾಂತಿ ಆರಂಭವಾದಂಥ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಪಂಜಾಬ್. ಭಾರತದಲ್ಲಿನ ಹಸಿರು ಕ್ರಾಂತಿ ಆಧುನಿಕ ವಿಧಾನಗಳು ಮತ್ತು ತಂತ್ರಜ್ಞಾನ ಅಳವಡಿಕೆಯಿಂದಾಗಿ ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ನೀಡುವ ವೈವಿಧ್ಯಮಯವಾದಂತಹ ಯೋಜನೆಯಾಗಿತ್ತು. ಇದನ್ನು MS ಸ್ವಾಮಿನಾಥನ್ ಎನ್ನುವಂತಹ ವಿಜ್ಞಾನಿ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಲಾಯಿತು. ಇದನ್ನು ಆರಂಭ ಮಾಡಿದಂತಹ ಮೊಟ್ಟ ಮೊದಲ ರಾಜ್ಯ ಪಂಜಾಬ್. ಸ್ನೇಹಿತರೆ, ಕೊನೆಯ ಪ್ರಶ್ನೆ, ರಿಕೆಟ್ಸ್ ಎಂಬುದು ಯಾವ ವಿಧದ ಒಂದು ರೋಗ? ಸೋಂಕಿತ ರೋಗ, ನ್ಯೂನತಾ ರೋಗ, ಸಾಂಕ್ರಾಮಿಕ ರೋಗ,
ಮತ್ತು ಅನುವಂಶೀಯ ರೋಗ. ಇದು ಯಾವ ಕಾರಣಗಳಿಂದ ಬರುವಂತಹ ರೋಗವಾಗಿದೆ? ಸರಿಯಾದಂತಹ ಉತ್ತರ ಇದು ನ್ಯೂನತಾ ರೋಗವಾಗಿದೆ. ಅಪೌಷ್ಟಿಕತೆಯ ಕಾರಣದಿಂದ ವ್ಯಕ್ತಿಯಲ್ಲಿ ಮೂಳೆಗಳಿಗೆ ಸಂಬಂಧಪಟ್ಟಂತಹ ನ್ಯೂನ್ಯತೆಯನ್ನು ಉಂಟು ಮಾಡುವಂತಹ ರೋಗವಾಗಿದೆ ರಿಕೆಟ್ಸ್ ಎಂಬ ಕಾಯಿಲೆ. ಹಾಗಾಗಿ ಇದು ಸೋಂಕಿತ ರೋಗವಲ್ಲ, ಸಾಂಕ್ರಾಮಿಕ ರೋಗವೂ ಅಲ್ಲ, ಅನುವಂಶೀಯ ರೋಗವೂ ಅಲ್ಲ. ಅಪೌಷ್ಟಿಕತೆಯ ಕಾರಣದಿಂದ ಬರುವಂತಹ ಒಂದು ಕಾಯಿಲೆಯಾಗಿದೆ ರಿಕೆಟ್ಸ್. ಮಾನವ ಸಂಪನ್ಮೂಲ ಎಂದರೇನು? ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ. ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ಜನರನ್ನ ನಾವು ಮಾನವ ಸಂಪನ್ಮೂಲ ಅಂತ ಕರಿತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಯಾವ ಆಯೋಗದ ಶಿಫಾರಸ್ಸಿನಂತೆ ರಚಿಸಲಾಗಿದೆ? ಹಿಲ್ಟನ್ ಯಂಗ್ ಆಯೋಗ ಅಂತ ಕರಿತೀವಿ. 1934ರಲ್ಲಿ ಈ ಒಂದು ಆಯೋಗ ನೀಡಿದಂತಹ ಶಿಫಾರಸ್ಸಿನ ಅನ್ವಯ ಏಪ್ರಿಲ್ 1, 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು. ಲೋಕಸಭಾ ಸದಸ್ಯರ ಅನರ್ಹತೆಯ ಬಗ್ಗೆ ವಿವರಿಸುವಂಥ ಸಂವಿಧಾನದ ವಿಧಿ ಯಾವುದು? 94, 96, 105 ಮತ್ತು 102. ಸರಿಯಾದಂಥ ಆಯ್ಕೆ 102ನೇ ವಿಧಿ ಸಂಸತ್ ಸದಸ್ಯರ ಸದಸ್ಯತ್ವದ ಅನರ್ಹತೆಯ ಬಗ್ಗೆ ತಿಳಿಸುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುವ 2ನೇ ರಾಜ್ಯ ಯಾವುದು? ಮೊದಲನೇ ನಮಗೆಲ್ಲ ಗೊತ್ತಿದೆ UP, ಉತ್ತರ ಪ್ರದೇಶ್ 80 ಸದಸ್ಯರನ್ನು ಆಯ್ಕೆ ಮಾಡಿದರೆ, 2ನೇ ಸ್ಥಾನ ಮಹಾರಾಷ್ಟ್ರದ್ದು 19 ರಾಜ್ಯಸಭಾ ಮತ್ತು 48 ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುತ್ತೆ ಈ ಒಂದು ರಾಜ್ಯ. ಭಾರತದ ಸಂವಿಧಾನದ ಎಷ್ಟನೇ ತಿದ್ದುಪಡಿಯಿಂದ ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬಂದಿತು? ಆಯ್ಕೆ 4 73ನೆಯ ತಿದ್ದುಪಡಿ 1992ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಅದರಂತೆ 1993ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ 3 ಹಂತಗಳಲ್ಲಿ ಭಾರತದಲ್ಲಿ ಜಾರಿಗೆ ಬರುತ್ತೆ. ಅದೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ. ಸಂಸದೀಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನದಿಂದ. ಸಂಸತ್ ವ್ಯವಸ್ಥೆಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ರವರ ವರದಿಯನ್ನು ಪರಿಶೀಲಿಸುವ ಸಮಿತಿ ಯಾವುದು? ಆಯ್ಕೆ 1 ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರಿತೀವಿ. ಮೆಂಬರ್ಸ್ ಆಫ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತೇಳಿ. ಇದರಲ್ಲಿ 22 ಜನ ಸದಸ್ಯರಿದ್ದು 15 ಜನ ಲೋಕಸಭೆಯಿಂದ ಮತ್ತು 7 ಜನ ರಾಜ್ಯಸಭೆಯಿಂದ ಸದಸ್ಯರನ್ನು ಈ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಸೇರಿಸಲಾಗಿರುತ್ತದೆ. ಈ ಒಂದು ಸಮಿತಿಯು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ನೀಡಿರುವಂಥ ವರದಿಯನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಶ್ರೀಹರಿಕೋಟ ಪ್ರಖ್ಯಾತವಾಗಿರುವುದು ಯಾವುದಕ್ಕೆ? ಆಂಧ್ರ ಪ್ರದೇಶದಲ್ಲಿರುವಂತಹ ಶ್ರೀಹರಿಕೋಟ ಅನ್ನುವಂಥ ಸ್ಥಳ ಯಾವುದಕ್ಕೆ ಖ್ಯಾತಿಯನ್ನು ಗಳಿಸಿದೆ? ಉಪಗ್ರಹ ಉಡಾವಣಾ ಕೇಂದ್ರ. ಇಸ್ರೋದಿಂದ ಉಡಾಯಿಸಲಾಗುವಂತಹ ಬಹುತೇಕ ಉಪಗ್ರಹಗಳು ಉಡಾವಣೆ ಮಾಡುವಂತಹ ಸ್ಥಳ ಏನಿದೆ ಅದು ಶ್ರೀಹರಿಕೋಟ. ಬಂಗಾಳಕೊಲ್ಲಿಗೆ ಸಮೀಪದಲ್ಲಿರುವಂತಹ ಪ್ರದೇಶವಾಗಿರುವುದರಿಂದ ಶ್ರೀಹರಿಕೋಟಾದ ಮೂಲಕ ಅನೇಕ ಉಪಗ್ರಹಗಳನ್ನು ಉಡಾವಣೆ ಮಾಡಿದ್ದಾರೆ. 2ನೆಯ ಪ್ರಶ್ನೆ, ಬೈ ಗಾಡ್ಸ್ ಡಿಕ್ರಿ ಇದು ಯಾರ ಆತ್ಮಚರಿತ್ರೆಯಾಗಿದೆ? RBI 2012ರ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂತಹ ಉತ್ತರ ಕಪಿಲ್ ದೇವ್. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕರು. 1983ರಲ್ಲಿ ಭಾರತವು ವಿಶ್ವಕಪ್ ಗೆಲ್ಲೋದಿಕ್ಕೆ ಕಾರಣಕರ್ತರಾದಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ಆಗ ತಂಡವನ್ನು ಮುನ್ನಡೆಸಿದಂತಹ ನಾಯಕರು. ಇನ್ನು ಸಚಿನ್ ತೆಂಡೂಲ್ಕರ್ ರವರ ಆತ್ಮಚರಿತ್ರೆಯ ಹೆಸರನ್ನು ನೋಡೋದಾದರೆ ಎ ಪ್ಲೇಯಿಂಗ್ ಇಟ್ ವೇ ಎಂಬುದಾಗಿದೆ. ಸೌರವ್ ಗಂಗೂಲಿ ಅವರದು ಎ ಸೆಂಚುರಿ ಈಸ್ ನಾಟ್ ಎನಫ್ ಎಂಬುದು ಭಾರತ ಮಾಜಿ ಕ್ರಿಕೆಟ್ ತಂಡದ ನಾಯಕರಾದಂತಹ ಸೌರವ್ ಗಂಗೂಲಿಯವರ ಆತ್ಮಚರಿತ್ರೆಯಾಗಿದೆ. ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರ ಯಾವುದು? ವಿಸ್ತೀರ್ಣದ ಆಧಾರದ ಮೇಲೆ ನೋಡೋದಾದರೆ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು? ಸರಿಯಾದಂತಹ ಉತ್ತರ ರಷ್ಯಾ. ರಷ್ಯಾವನ್ನು ರಷ್ಯಾ ಫೆಡರೇಷನ್ ಅಂತಲೂ ಕರೆಯುತ್ತೇವೆ. ಈ ಒಂದು ರಷ್ಯಾ ದೇಶವು ಇಡೀ ಪ್ರಪಂಚದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರವಾಗಿದೆ.
ಸಹಜವಾಗಿ ಹೇಳೋದಾದರೆ ಭೂಮಿಯ 1/8 ಇದು ಆವರಿಸಿದೆ. ಜನಸಂಖ್ಯೆಯಲ್ಲಿ 9ನೆಯ ಅತ್ಯಂತ ದೊಡ್ಡ ರಾಷ್ಟ್ರವಾಗಿದೆ. ಇದರ ವಿಸ್ತೀರ್ಣವನ್ನು ಗಮನಿಸುವುದಾದರೆ 1,71,25,200 ಚದುರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ರಷ್ಯಾ ದೇಶವು ಆವರಿಸಿದೆ. ಇದು ಭೌಗೋಳಿಕವಾಗಿ ಪೂರ್ವ ಯುರೋಪ್ನಲ್ಲಿ ಆವರಿಸಿದ್ದು, ಇದರ ಪಕ್ಕದ ಒಂದು ಖಂಡವಾಗಿರುವಂಥದ್ದು ಏಷ್ಯಾ ಖಂಡ. ಹಾಗಾಗಿ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರ ರಷ್ಯಾವಾದರೆ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದು ವ್ಯಾಟಿಕನ್ ಸಿಟಿ. ನಾಗರಿಕರಿಗೆ ಕಾಲಮಿತಿಯೊಳಗೆ ಸರ್ಕಾರದ ಸೇವೆಗಳು ದೊರೆಯುವಂತೆ ಮಾಡಿದ ಕರ್ನಾಟಕ ಸರ್ಕಾರದ ಯೋಜನೆ ಯಾವುದು? ಸರಿಯಾದಂತಹ ಉತ್ತರ ಸಕಾಲ. ಹೆಸರೇ ಸೂಚಿಸುವಂತೆ ನಿಗದಿತ ಕಾಲಾವಧಿಯ ಒಳಗೆ ಸರ್ಕಾರದ ಸೌಲಭ್ಯಗಳು ನಾಗರಿಕರಿಗೆ ತಲುಪಿಸುವ ಸಲುವಾಗಿ ಕಾಲಮಿತಿಯನ್ನು ಹಾಕಿ, ಉದಾಹರಣೆಗೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ತೀರಿ ಅಂತೇಳಿದರೆ ಅದಕ್ಕೆ ನಿಗದಿತ ಕಾಲಮಿತಿಯನ್ನು ಸರ್ಕಾರವೇ ಮಾಡಿದೆ. ಅದನ್ನು ಸಕಾಲ, ಸರಿಯಾದ ಕಾಲಕ್ಕೆ ನಿಮ್ಮ ಸರ್ಕಾರಿ ಸೇವೆಗಳು ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯೊಂದಿಗೆ ಕರ್ನಾಟಕ ಸರ್ಕಾರ ಭಾರತದಲ್ಲಿ ಪ್ರಾಯೋಗಿಕವಾಗಿ ಮೊಟ್ಟಮೊದಲ ಬಾರಿಗೆ ಜಾರಿಗೆ ತಂದಂತಹ ಯೋಜನೆ ಸಕಾಲ. ಉದಾಹರಣೆಗೆ ಒಂದು ಜಾತಿ ಪ್ರಮಾಣ ಪತ್ರಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಿ ಅಂತೇಳಿದರೆ ಆ ಜಾತಿ ಪ್ರಮಾಣ ಪತ್ರವನ್ನು ಸರ್ಕಾರದ ವತಿಯಿಂದ ನೀವು ಪಡೆದುಕೊಳ್ಳೋದಕ್ಕೆ ಸಕಾಲದ ಅಡಿಯಲ್ಲಿ ನಿಗದಿಪಡಿಸಿರುವಂತಹ ಕಾಲಮಿತಿ 21 ದಿನಗಳು. ಅಂದರೆ ಆ 21 ದಿನಗಳ ಒಳಗಾಗಿಯೇ ನಿಮಗೆ ಆ ಒಂದು ಸರ್ಕಾರದ ಸೇವೆ ಲಭ್ಯವಾಗಲಿದೆ. ಹೀಗಾಗಿ ಇದು ಸಂಪೂರ್ಣವಾಗಿ ಆನ್ಲೈನ್ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಿರುವಂತಹ ಪದ್ಧತಿಯಾಗಿರುವುದರಿಂದ ಆನ್ಲೈನ್ನ ಮೂಲಕ ಸಲ್ಲಿಸಿರುವಂತಹ ಅರ್ಜಿಗಳು ಆಯಾ ಕಾಲಮಿತಿಯೊಳಗೆ ಆಯಾ ಒಂದು ಸರ್ಕಾರಿ ಸೌಲಭ್ಯಗಳು ದೊರೆಯುವಂತೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ತಂದಿರುವಂತಹ ಒಂದು ಉಪಯೋಗಕಾರಿ ಯೋಜನೆಯಾಗಿದೆ ಸಕಾಲ. 5ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶೌರ್ಯ ಪ್ರಶಸ್ತಿ ಅಲ್ಲ? ಆಯ್ಕೆಗಳನ್ನು ನೋಡೋಣ. ಮಹಾವೀರ ಚಕ್ರ, ಪರಮವೀರ ಚಕ್ರ ಮತ್ತು ಕೀರ್ತಿ ಚಕ್ರ. 4ನೆಯದು ಅರ್ಜುನ ಪ್ರಶಸ್ತಿ. ಇವುಗಳಲ್ಲಿ ಯಾವುದು ಶೌರ್ಯ ಪ್ರಶಸ್ತಿ ಅಲ್ಲ? ಸ್ನೇಹಿತರೆ, ಮಹಾವೀರ ಚಕ್ರ, ಪರಮವೀರ ಚಕ್ರ, ಕೀರ್ತಿ ಚಕ್ರ ಎನ್ನುವಂಥವಿದ್ದಾವೆ ಸೇನೆಯಲ್ಲಿ ಶೌರ್ಯವನ್ನು ಪ್ರದರ್ಶನ ಮಾಡಿದಂತಹ ವೀರ ಸೈನಿಕರಿಗೆ ನೀಡುವಂತಹ ಪ್ರಶಸ್ತಿಗಳಾಗಿದ್ದಾವೆ. ಹಾಗಾಗಿ ಅರ್ಜುನ ಪ್ರಶಸ್ತಿ ಎನ್ನುವಂಥ 4ನೇ ಆಯ್ಕೆ ಏನಿದೆ, ಇದು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆಯನ್ನು ಗಮನಿಸಿ ನೀಡುವಂಥ ಪ್ರಶಸ್ತಿಯಾಗಿದೆ. ಆದ್ದರಿಂದ ಅರ್ಜುನ ಪ್ರಶಸ್ತಿ ಎನ್ನುವುದು ಶೌರ್ಯ ಪ್ರಶಸ್ತಿಯಲ್ಲ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬ ಪತ್ರಿಕೆಯನ್ನು ಯಾವ ಸಂಸ್ಥೆ ಹೊರಡಿಸುತ್ತದೆ? ಸರಿಯಾದಂತಹ ಉತ್ತರ ಅಂತಾರಾಷ್ಟ್ರೀಯ ವಿತ್ತ ನಿಧಿ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಎನ್ನುವಂತಹ ಸಂಸ್ಥೆ ಏನಿದೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬ ಒಂದು ಪತ್ರಿಕೆಯನ್ನು ಹೊರಡಿಸುತ್ತದೆ. ಇದು ಮೂಲತಃ ಒಂದು ಸಮೀಕ್ಷಾ ಆಧಾರಿತವಾಗಿರುವಂತಹ ಪತ್ರಿಕೆಯಾಗಿದ್ದು ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ನಡೆಸುವಂತಹ ಸಮೀಕ್ಷಾ ವರದಿಯಾಗಿದ್ದು ವರ್ಷದಲ್ಲಿ ಒಮ್ಮೆ ಅಥವಾ 2 ಬಾರಿ ಈ ಒಂದು ಪತ್ರಿಕೆಯನ್ನು ಹೊರತರಲಾಗುತ್ತದೆ. ಇದರ ಆಧಾರದ ಮೇಲೆ ಪ್ರಪಂಚದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ, ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಬಗ್ಗೆ ಅಥವಾ ಆರ್ಥಿಕ ನೀತಿಗಳನ್ನು ರೂಪಿಸೋದಕ್ಕೆ ಈ ಒಂದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎಂಬಂತಹ ಸಮೀಕ್ಷಾ ವರದಿ ಸಹಾಯಕವಾಗುತ್ತದೆ. ಮೆಸೆಂಜರ್ ಎಂಬ ಗಗನನೌಕೆ ಯಾವ ಗ್ರಹವನ್ನು ಸುತ್ತುತ್ತದೆ? ಸರಿಯಾದಂತಹ ಉತ್ತರ ಬುಧ ಗ್ರಹದ ಸುತ್ತುವಿಕೆಗೆ ಬಳಸಿರುವಂತಹ ಗಗನನೌಕೆಯಾಗಿತ್ತು ಮೆಸೆಂಜರ್. ಇದರ ಬಹುಮುಖ್ಯವಾದಂತಹ ಕಾರ್ಯ ಬುಧ ಗ್ರಹದ ನಕ್ಷೆ ತೆಗೆಯುವುದು ಮತ್ತು ಅದರ ಸಂಶೋಧನೆಯನ್ನು ಮಾಡುವಂಥದ್ದು. ಈ ಮೆಸೆಂಜರ್ ಅನ್ನುವಂತಹ ಪದದ ಅಬ್ರಿವೇಷನ್ ವಿಸ್ತರಣೆಯನ್ನು ನೋಡೋದಾದರೆ ನಾವು ಮರ್ಕ್ಯುರಿ ಸರ್ಫೇಸ್ ಸ್ಪೇಸ್ ಎನ್ವಿರಾನ್ಮೆಂಟ್ ಜಿಯೋ ಕೆಮಿಸ್ಟ್ರಿ ಆ್ಯಂಡ್ ರೇಂಜಿಂಗ್ ಎನ್ನುವಂತಹ ವ್ಯಾಪ್ತಿಯನ್ನು ಹೊಂದಿದೆ. ಇದರ ಮೊದಲ ಅಕ್ಷರಗಳನ್ನು ತೆಗೆದುಕೊಂಡು ಮೆಸೆಂಜರ್ ಎನ್ನುವಂಥದ್ದನ್ನು ಗಗನನೌಕೆಗೆ ಇಟ್ಟಂತಹ ಹೆಸರಾಗಿದೆ. ಇದನ್ನು ಉಡಾವಣೆ ಮಾಡಿದಂತಹ ವರ್ಷ ಆಗಸ್ಟ್ 2004. ಇದನ್ನು ಕಂಟ್ರೋಲ್ ಮಾಡುವಂತಹ ಬಾಹ್ಯಾಕಾಶ ಸಂಸ್ಥೆ ಅಮೆರಿಕದ ಖ್ಯಾತ ಬಾಹ್ಯಾಕಾಶ ಸಂಸ್ಥೆಯಾದಂತಹ ನಾಸಾ.
ಎಂಟನೆಯ ಪ್ರಶ್ನೆ, ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಿದ ಕರ್ನಾಟಕದ ವನ್ಯಜೀವಿಧಾಮ ಯಾವುದು? ಆಯ್ಕೆಗಳನ್ನು ಗಮನಿಸೋಣ. ಬಂಡೀಪುರ, ಅಂಶಿ, ನಾಗರಹೊಳೆ ಮತ್ತು ಭದ್ರಾ. ಇದರಲ್ಲಿ 4ರಲ್ಲಿ ಒಂದು ವನ್ಯಜೀವಿಧಾಮವನ್ನು ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರಗಿಡಲಾಗಿದೆ. ಇನ್ನು 3 ಪ್ರಸ್ತುತದಲ್ಲಿ ಇದ್ದಾವೆ. ಬಂಡೀಪುರ, ಅಂಶಿ, ನಾಗರಹೊಳೆ ಹುಲಿ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಇರುವಂತಹ ಕರ್ನಾಟಕದ ವನ್ಯಜೀವಿಧಾಮಗಳು. ಇದರಿಂದ ಹೊರತಾಗಿರುವಂಥದ್ದು ಭದ್ರಾ ವನ್ಯಜೀವಿಧಾಮ ಹುಲಿ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಇಲ್ಲ. 9ನೆಯ ಪ್ರಶ್ನೆ, ಓಜೋನ್ ಪದರ ವಾಯುಮಂಡಲದ ಯಾವ ವಲಯದಲ್ಲಿದೆ? ಸ್ನೇಹಿತರೆ, ವಾಯುಮಂಡಲದಲ್ಲಿ ಸರಾಸರಿ ದಪ್ಪ ಅದರದ್ದು 1000 ಕಿಲೋಮೀಟರ್ ಭೂಮಿಯಿಂದ ಮೇಲ್ಭಾಗಕ್ಕೆ. ಆ ವಾಯುಮಂಡಲವನ್ನು 5 ವಲಯಗಳಾಗಿ ವಿಂಗಡಿಸಲಾಗಿದೆ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್ ಮತ್ತು ಎಕ್ಸ್ಪೋಸ್ಪಿಯರ್. ಅದನ್ನೇ ಕನ್ನಡದಲ್ಲಿ ಹೇಳೋದಾದರೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾ ಮಂಡಲ ಮತ್ತು ಕೊನೆಯದಾಗಿ ಬಾಹ್ಯಮಂಡಲ. ಈ 5 ಮಂಡಲಗಳಲ್ಲಿ ಓಜೋನ್ ಪದರವು ವ್ಯಾಪಿಸಿರುವಂತಹ ವಲಯ ಸ್ಟ್ರಾಟೋಸ್ಪಿಯರ್, ವಾಯುಮಂಡಲದ 2ನೆಯ ಮೇಲ್ಪದರ. ಪರಿವರ್ತನಾ ಮಂಡಲವನ್ನು ಬಿಟ್ಟರೆ ಮೇಲ್ಭಾಗದಲ್ಲಿ ಬರುವಂತಹ ಸಮೋಷ್ಣ ಮಂಡಲದಲ್ಲಿ ನಾವು ಓಜೋನ್ ಪದರವನ್ನು ಕಾಣ್ತೀವಿ. ಈ ಓಜೋನ್ ಪದರವನ್ನು ಜೀವರಕ್ಷಕ ಪದರ ಎಂತಲೂ ಕರೆಯುತ್ತೇವೆ. ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳನ್ನು, ಅತಿ ನೇರಳಾತೀತ ಕಿರಣಗಳನ್ನು ಅಲ್ಟ್ರಾವೈಲೆಟ್ ರೇಸ್ ಎಂದು ಕರೆಯುತ್ತೇವೆ. ಇವುಗಳನ್ನು ತಡೆದು ಭೂಮಿಯ ಮೇಲಿರುವಂತಹ ಜೀವರಾಶಿಯನ್ನು ಇದು ರಕ್ಷಿಸುತ್ತದೆ. 10ನೆಯ ಪ್ರಶ್ನೆ, ಜಾಗತಿಕ ತಾಪಮಾನ ಏರಿಕೆಯ ಕಾರಣದಿಂದ ಹಿಮಾಲಯದಲ್ಲಿರುವಂತಹ ಹಿಮನದಿಗಳು ಅಪಾಯ ಸ್ಥಿತಿಯಲ್ಲಿದ್ದಾವೆ ಎಂಬುದನ್ನು ತೋರಿಸುವ ಸಲುವಾಗಿ ನೇಪಾಳ ಸರ್ಕಾರ ಮೌಂಟ್ ಎವರೆಸ್ಟ್ನ ಮೇಲೆ ತನ್ನ ಸಚಿವ ಸಂಪುಟ ಸಭೆಯನ್ನು ಮಾಡಿತು. ಆ ದೇಶ ಯಾವುದು ಅಂತ ನೋಡೋದಾದರೆ ನೇಪಾಳ. ಇದು ನಡೆದಂತಹ ವರ್ಷ ಡಿಸೆಂಬರ್ 4, 2009ರಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ನಮಗೆಲ್ಲ ತಿಳಿದಿರುವಂತೆ ಗ್ಲೋಬಲ್ ವಾರ್ಮಿಂಗ್ ಎಂದು ಕರೆಯುತ್ತೇವೆ. ಜಾಗತಿಕ ತಾಪಮಾನ ಹೆಚ್ಚಳವಾಗ್ತಾ ಇರೋದರಿಂದ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿರುವಂತಹ ಹಿಮ ನದಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಿಮ ಕರಗುವಿಕೆಯ ಪ್ರಕೋಪವನ್ನು ಅನುಭವಿಸ್ತಾ ಇದ್ದಾವೆ. ಆದ್ದರಿಂದ ಪ್ರಪಂಚದ ಗಮನವನ್ನು ಸೆಳೆಯೋದಕ್ಕೆ ಜಾಗತಿಕ ತಾಪಮಾನದ ತಗ್ಗಿಸುವಿಕೆಯ ಹೆಜ್ಜೆಯಾಗಿ ನೇಪಾಳ ಸರ್ಕಾರ ತನ್ನ ಸಚಿವ ಸಂಪುಟ ಸಭೆಯನ್ನು ಈ ಒಂದು ಮೌಂಟ್ ಎವರೆಸ್ಟ್ನ ಮೇಲೆ ಮಾಡುವುದರ ಮೂಲಕ ಜಗತ್ತಿಗೆ ಈ ಒಂದು ಸಮಸ್ಯೆಯ ಅರಿವನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿತು. ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ ಜಗತ್ತಿನ ಅತ್ಯಂತ ಎತ್ತರವಾದಂತಹ ಪರ್ವತ ಶಿಖರ ಇರುವಂಥದ್ದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ. ಅದು ಸಮೀಪದಲ್ಲಿರುವಂಥದ್ದು ನೇಪಾಳ ದೇಶಕ್ಕೆ. ಸ್ನೇಹಿತರೆ, ಇದಾಗಿತ್ತು ಸಾಮಾನ್ಯ ಜ್ಞಾನದ ಟಾಪ್ 40 ಪ್ರಶ್ನೆಗಳ ವಿಡಿಯೋ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ವಿಕ್ರಮಾಂಕ ದೇವಚರಿತ ಇದು ಯಾರ ಕೃತಿಯಾಗಿದೆ? 2ನೇ ಪ್ರಶ್ನೆ, ಕೇಂದ್ರ ಕಾಫಿ ಸಂಶೋಧನಾ ಮಂಡಳಿ ಯಾವ ರಾಜ್ಯದಲ್ಲಿದೆ? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.